ಹೆಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರತಿದಿನದಂತೆಯೇ ಸೂರಜ್ ಮುಂಜಾನೆಯೇ ಹೊಲಕ್ಕೆ ಹೊರಟನು. ಆದರೆ ದಾರಿಯಲ್ಲಿ ತಮ್ಮ ಬೀದಿಯಲ್ಲಿರುವ ವೆಂಕಯ್ಯ ಯಾರೋ ಸೂಟು ಬೂಟು ಧರಿಸಿದ್ದ ಇಬ್ಬರನ್ನ ಬೇಡ್ಕೊಳ್ತಿರುವುದು ಕಾಣಿಸ್ತು. ಅದನ್ನ ನೋಡುತ್ತಲೇ ಸೂರಜ್ ತನ್ನ ಬಂಡಿಯನ್ನ ಒಂದು ಬದಿಗೆ ನಿಲ್ಲಿಸಿದನು. ವೇಗವಾಗಿ ಅಲ್ಲಿಗೆ ಹೋಗಿ, ಏನಾಯಿತು ಮಾವ, ಏನಿದೆಲ್ಲ ಎಂದು ಕೇಳಿದನು. ಕಳೆದ ವರ್ಷ ಹೊಲದ ಮೇಲೆ ವ್ಯವಸಾಯದ ಸಾಲ ತಗೊಂಡಿದ್ದೆ ಕಣೋ. ಆದ್ರೆ ಈ ವರ್ಷ ಮಳೆಯ ಹೊಡೆತಕ್ಕೆ ಹಾಕಿದ ಬೆಳೆ ಪೂರ್ತಿ ಮುಳುಗಿ ಹೋಯಿತು. ತಿನ್ನಲಿಕ್ಕೆ ಕಷ್ಟವಾಗಿ ಕಾಲ ಕಳೆಯುತ್ತಿತ್ತು. ಅದಕ್ಕೆ ಬಂಡಿ ಕೂಡ ಕಟ್ಟಲು ಸಾಧ್ಯವಾಗಲಿಲ್ಲ. ಈ ವರ್ಷ ಆ ದೇವರ ದಯೆಯಿಂದ ಬೆಳೆ ಚೆನ್ನಾಗಿಯೇ ಬಂದಿದೆ. ಇನ್ನು 2 ವಾರ ಕಾಯ್ದರೆ ಕುಯ್ಲಿಗೆ ಬರುತ್ತದೆ. ಆಗ ಆ ಬೆಳೆಯನ್ನ ಮಾರಿ ಹಣ ಕಟ್ಟುತ್ತೇನೆ ಎಂದರೆ ಇವರು ಕೇಳುತ್ತಿಲ್ಲ. ಈಗಲೇ ಬೇಕು ಎನ್ನುತ್ತಿದ್ದಾರೆ. ಕೊಡದಿದ್ರೆ ಬೆಳೆಯ ಜೊತೆಗೆ ಹೊಲವನ್ನ ಕೂಡ ಜಪ್ತಿ ಮಾಡ್ತೇವೆ ಎನ್ನುತ್ತಿದ್ದಾರೆ. ನನಗೆ ಏನು ತಿಳಿಯುತ್ತಿಲ್ಲ ಕಣೋ ಎಂದು ವೆಂಕಯ್ಯ ಕಣ್ಣೀರು ಹಾಕುತ್ತಾ ತನ್ನ ಕಷ್ಟವನ್ನ ಹಂಚಿಕೊಂಡನು. ಸುಮ್ನಿರು ಮಾವ, ನಾನಿದ್ದೇನೆ ಅಲ್ವಾ, ನಾನು ಇವರ ಜೊತೆ ಮಾತನಾಡ್ತೇನೆ ಎನ್ನುತ್ತಾ ಸೂರಜ್ ಅವರ ಬಳಿಗೆ ಹೋದನು. ಸರ್, 1-2 ವಾರ ಕಾಯಿರಿ. ಬೆಳೆ ಕೈಗೆ ಬರುತ್ತಿದ್ದಂತೆ ವೆಂಕಯ್ಯ ಮಾವ ನಿಮ್ಮ ಸಾಲ ತೀರಿಸ್ತಾರೆ. ಬೇಕಿದ್ರೆ ನಾನು ಜವಾಬ್ದಾರಿ ಇರ್ತೇನೆ ಎಂದು ಕೇಳಿದನು. ಆ ಬ್ಯಾಂಕ್ ಅಧಿಕಾರಿಗಳು ಸೂರಜ್ನನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದ್ರು. ಬ್ಯಾಂಕ್ ಲೋನ್ ಪಾಲಿಸಿಗಳ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಡಾಕ್ಯುಮೆಂಟ್ಗಳ ಮೇಲೆ ಸಹಿ ಮಾಡುವಾಗ ನಿಯಮಗಳು ಮತ್ತು ನಿಬಂಧನೆಗಳನ್ನು ಓದಿದ್ದೀರಾ? ನಾವು ನಿಯಮಗಳು ಮತ್ತು ಕಾಯ್ದೆಗಳ ಪ್ರಕಾರವೇ ಹೋಗ್ತಿದ್ದೇವೆ. ಓಹೋ, ನಾನು ಮರ್ತಿದ್ದೆ. ಈ ಜನರಿಗೆ ಇಂಗ್ಲಿಷ್ ತಿಳಿಯುವುದಿಲ್ಲ. ಅಸಲಿಗೆ ನಿನಗೇನು ಸಂಬಂಧ ಎಂದು ಮಧ್ಯದಲ್ಲಿ ಬಂದಿದೀಯಾ? ಪ್ರತಿಯೊಬ್ಬನು ಸಮಾಜವನ್ನ ಉದ್ಧಾರ ಮಾಡೋಣ ಎಂದೇ ಹೊರಡ್ತಾನೆ. ಬ್ಲಡಿ ಫಾರ್ಮರ್ಸ್ ಎಂದು ಒಬ್ಬ ಅಧಿಕಾರಿ ಎಂದ್ರೆ ಅದಕ್ಕೆ ಮತ್ತೊಬ್ಬನು ಜೋರಾಗಿ ನಕ್ಕನು. ಸೂರಜ್ಗೆ ಅವನು ಏನೆಂದು ಮಾತನಾಡಿದನೋ ಅರ್ಥವಾಗಲಿಲ್ಲ. ಆದರೆ ತನ್ನನ್ನು ಅವಮಾನ ಮಾಡಿ ಮಾತನಾಡಲು ಎಂಬುದು ಮಾತ್ರ ತಿಳಿಯಿತು. ತಿರುಗಿ ಅವನಿಗೆ ಏನೆಂದು ಹೇಳಬೇಕೋ ತಿಳಿಯದೆ ಮೌನವಾಗಿ ತಲೆ ತಗ್ಗಿಸಿದನು. ಸೂರಜ್ ಕಣ್ಣುಗಳಲ್ಲಿ ಅವಮಾನ ಕಾಣಿಸಿತು. ಸರಿಯಾಗಿ ಆಗಲೇ ಒಂದು ಕೈ ಸೂರಜ್ ಹೆಗಲ ಮೇಲೆ ಬಿತ್ತು. ಸೂರಜ್ ಹಿಂತಿರುಗಿ ನೋಡಿದರೆ ಎದುರಿಗೆ ಕರುಣಿ. ಅವಳನ್ನ ಅಲ್ಲಿ ನೋಡಿ ಆಶ್ಚರ್ಯಪಟ್ಟನು. ಅವನು ಹಾಗೆ ನೋಡುತ್ತಿರುವಾಗಲೇ ಕರುಣಿ ಆ ಬ್ಯಾಂಕ್ ಅಧಿಕಾರಿಗಳ ಮುಂದೆ ಬಂದು ನಿಂತಳು. ಆ ಅಧಿಕಾರಿಯ ಕಣ್ಣಿನೊಳಗೆ ನೋಡುತ್ತಾ, ಬಹುಶಃ ನಮಗೆ ಬ್ಯಾಂಕ್ ಪಾಲಿಸಿಗಳ ಬಗ್ಗೆ ತಿಳಿದಿರಬಹುದು, ಆದರೆ ರೈತರಿಗೆ ಸಂಬಂಧಿಸಿದ ಭಾರತೀಯ ಕಾನೂನುಗಳ ಬಗ್ಗೆ ನಿಮಗೇನು ಗೊತ್ತು? ಯಾವುದೇ ರೈತನು ಕೃಷಿ ಭೂಮಿಯ ಮೇಲೆ ಸಾಲ ಪಡೆದಿದ್ರೆ, ಒಂದು ವೇಳೆ ಪ್ರವಾಹ ಅಥವಾ ಬರಗಾಲ ಕಾರಣದಿಂದಾಗಿ ರೈತರು ಭಾರಿ ನಷ್ಟವನ್ನ ಎದುರಿಸಬೇಕಾಗಿ ಬಂದ್ರೆ ಅವರು ಆ ವರ್ಷಕ್ಕೆ ಯಾವುದೇ ಬಡ್ಡಿಯನ್ನ ಪಾವತಿಸಬೇಕಾದ ಅಗತ್ಯವಿಲ್ಲ. ಅಂದ್ರೆ ಒಬ್ಬ ರೈತ ಹೊಲದ ಮೇಲೆ ಬ್ಯಾಂಕ್ ಹತ್ತಿರ ಲೋನ್ ತೆಗೆದುಕೊಂಡ ನಂತರ ಪ್ರವಾಹ ಅಥವಾ ಬರಗಾಲದ ಕಾರಣದಿಂದಾಗಿ ಚೇತರಿಸಿಕೊಳ್ಳಲಾಗದ ನಷ್ಟ ಬಂದ್ರೆ ಆ ವರ್ಷ ಆ ಸಾಲಕ್ಕೆ ಬಡ್ಡಿ ಕೂಡ ಕಟ್ಟಬೇಕಾದ ಕೆಲಸವಿಲ್ಲ. ಈ ವಿಷಯ ನಿಮಗೆ ತಿಳಿದಿದೆಯೇ ಎಂದು ಕರುಣಿ ನೇರವಾಗಿ ಕೇಳಿದಳು. ಆ ಮಾತಿಗೆ ಏನೆಂದು ಉತ್ತರ ಹೇಳಬೇಕೋ ತಿಳಿಯದೆ ಆ ಅಧಿಕಾರಿಗಳಿಬ್ಬರು ನೀರು ಕುಡಿದರು. ಬ್ಲಡ್ಡಿ ಫಾರ್ಮರ್ಸ್ ಅಂತೆ. ನಿಮ್ಮಂಥ ಅಧಿಕಾರಿಗಳು ಇಲ್ಲದಿದ್ರೂ ನಮ್ಮ ಯಜಮಾನನಂಥ ಅಮಾಯಕ ರೈತರು ಕಾಲ ಮೇಲೆ ಕಾಲು ಹಾಕಿಕೊಂಡು ಬದುಕಬಲ್ಲರು. ಅದೇ ನಮ್ಮ ಯಜಮಾನರಂಥ ರೈತರು ಇಲ್ದಿದ್ರೆ ಕನಿಷ್ಠ 1 ದಿನವಾದ್ರೂ ನಿನ್ನ ಬೆರಳು ಬಾಯಿಗೆ ಹೊರಗೆ ಹೋಗುತ್ತವೆಯೇ? ಇಂಗ್ಲಿಷ್ ಈಸ್ ಎ ಜಸ್ಟ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಶನ್. ಇಂಗ್ಲಿಷ್ ಎಂಬುದು ಮಾತನಾಡುವ ಒಂದು ಭಾಷೆ ಮಾತ್ರ, ಅಷ್ಟೇ ಹೊರತು ಬುದ್ಧಿವಂತಿಕೆಗೆ ಅಳತೆಗೊಳ್ಳಲ್ಲ. ನಿಮ್ಮ ಓದು ನಿಮಗೆ ಕೆಲಸ ಕೊಟ್ಟಿದೆ ಅಂದ್ರೆ ಸಂಸ್ಕಾರ ಕೊಟ್ಟಿಲ್ಲ ಅನ್ನಿಸುತ್ತದೆ. ಅದು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಿದ್ರೆ ಬರೋದಿಲ್ಲ, 10 ಜನರ ಮನಸ್ಸುಗಳನ್ನ ಓದಿದ್ರೆ ಬರುತ್ತೆ. ನಮ್ಮ ಯಜಮಾನ್ರು ಹೇಳ್ದಂತೆ ಹೊಲದ ಬೆಳೆ ಇನ್ನು 2 ವಾರಗಳಲ್ಲಿ ಮುಗಿಯುತ್ತದೆ. ಆಗ ಬಂದು ಹಣ ಕಟ್ಟುತ್ತೇವೆ. ಅಷ್ಟರವರೆಗೆ ಹಣಕ್ಕಾಗಿ ಮತ್ತೆ ಬಂದ್ರೆ ಈ ಬಾರಿ ಕೋರ್ಟ್ಗೆ ಹೋಗುತ್ತೇವೆ, ಎಚ್ಚರಿಕೆ ಎಂದು ಕರುಣಿ ಕೋಪದಿಂದ ನುಡಿದಳು. ಅವಳ ಮಾತುಗಳನ್ನ ಕೇಳಿ ಬ್ಯಾಂಕ್ ಅಧಿಕಾರಿಗಳು ಬೆಚ್ಚಿ ಬಿದ್ದರು. ಅಲ್ಲಿ ಒಂದು ಕ್ಷಣವೂ ಇರದೆ ಬಂದ ದಾರಿಯಲ್ಲೇ ವಾಪಸ್ ಹೊರಟು ಹೋದರು. ಕರುಣಿ ಸೂರಜ್ ಕಡೆಗೆ ತಿರುಗಿ, ಹೊಲಕ್ಕೆ ಹೋಗುವಾಗ ನಿನ್ನ ಫೋನ್ ಮರೆತು ಹೋಗಿದ್ದೀಯಾ? ಅದನ್ನ ಕೊಡೋಣ ಎಂದು ಬಂದೆ ಎಂದು ಫೋನ್ ಅವನಿಗೆ ನೀಡಿ ಅಲ್ಲಿಂದ ಹೊರಟಳು. ಸೂರಜ್ ಮಾತ್ರ ಇನ್ನೂ ಆಶ್ಚರ್ಯದಲ್ಲೇ ಉಳಿದು ಹೋದನು.
ಮದುವೆಯಾದ ನಂತರ ಎಲ್ಲರಿಗೂ ಪಕ್ಕದಲ್ಲಿ ನಿಲ್ಲುವ ಹೆಂಡತಿ ಬರ್ತಾಳೆ. ಆದ್ರೆ ಕೆಲವರಿಗಷ್ಟೇ ಹೆಸರು ಉಳಿಸುವ ಹೆಂಡತಿ ಬರ್ತಾಳೆ. ಅದೃಷ್ಟವಂತ ಕಣೋ ನೀನು ಎಂದು ವೆಂಕಯ್ಯ ಮಾವ ಕೃತಜ್ಞತೆಗಳನ್ನ ಹೇಳಿ ಅಲ್ಲಿಂದ ಹೊರಟು ಹೋದನು. ಆ ಕ್ಷಣ ಸೂರಜ್ ಹೃದಯದಲ್ಲಿ ತಡೆಯಲಾಗದ ಆನಂದವು ಇಣುಕಿ ನೋಡಿತು. 4 ಜನರ ಮಧ್ಯೆ ತನ್ನ ಪಕ್ಕದಲ್ಲಿ ನಿಂತು ಗೌರವ ಹೋಗದಂತೆ ಕಾಪಾಡಿದ್ದಷ್ಟೇ ಅಲ್ಲದೆ ಮಾತುಗಳ ನಡುವೆ ನಮ್ಮ ಯಜಮಾನ್ರು ಎಂದು ಕರುಣಿ ಹೇಳಿದ್ದು, ಇವೆಲ್ಲವೂ ಅವನನ್ನ ನೆಲದ ಮೇಲೆ ನಿಲ್ಲದಂತೆ ಮಾಡಿದವು. ಮನಸ್ಸಿನಲ್ಲಿ ತಿಳಿಯದ ಸಂತೋಷ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿ ನಮ್ಮನ್ನು ತನ್ನ ಸ್ವಂತದವರು ಎಂದುಕೊಳ್ಳುವ ಕ್ಷಣ ಎದುರಾದರೆ ಮನಸ್ಸು ಬಹುಶಃ ಹೀಗೆ ಆನಂದ ಪಡುತ್ತದೆಯೇನೋ ಎಂದು ತನಗೆ ತಾನೇ ಹೇಳಿಕೊಂಡನು. ಅದೇ ಆನಂದದಿಂದ ಹಾಡುಗಳನ್ನ ಹಾಡಿಕೊಳ್ಳುತ್ತಾ ಹೊಲಕ್ಕೆ ಹೊರಟನು. ಹಾಗೆ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿಗೆ ಅಡ್ಡಲಾಗಿ ಮಲೋಕ ಬಂದನು. ಅವನನ್ನ ನೋಡಿ ತಟ್ಟನೆ ಬಂಡಿ ನಿಲ್ಲಿಸಿದನು. ಯಜಮಾನ್ರೆ, ನಿಮ್ಗೊಂದು ಎಗ್ ನ್ಯೂಸ್ ಎಂದು ಓಡುತ್ತಾ ಅವನ ಬಳಿಗೆ ಬಂದನು. ಏನೋ ಅದು ಎಗ್ ನ್ಯೂಸ್, ಬಿಗ್ ನ್ಯೂಸ್ ತರಹ ಎಂದು ಸೂರಜ್ ಗೊಂದಲದಿಂದ ಕೇಳಿದನು. ಅದೇ ಗುಡ್ ನ್ಯೂಸ್ ಅಂತಾರಲ್ಲವೇ? ನಾನು ಎಂಜಲು ಪೀಸ್ನಲ್ಲಿ ಎಗ್ ನ್ಯೂಸ್ ಅಂದೆ ಅಷ್ಟೇ ಯಜಮಾನ್ರೆ. ಸರಿ ಸರಿ ಬಿಡು, ಯಾವುದೋ ಒಂದು ಯಜಮಾನ್ರೆ. ಮೊದಲು ನಾನು ಹೇಳಿದ್ದನ್ನ ಕೇಳಿ. ನೀವು ಹೇಳಿದಂತೆಯೇ ಯಜಮಾನಿ ಮತ್ತು ನೀವು ಹನಿಮೂನ್ ಹೋಗುವುದಕ್ಕಾಗಿ ಹೈದರಾಬಾದ್ ಬಸ್ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಬಂದಿದ್ದೇನೆ ಎಂದು ಒಂದು ಕಾಗದವನ್ನ ಅವನ ಕೈಲಿಟ್ಟನು. ಅದನ್ನು ನೋಡುತ್ತಲೇ ಸೂರಜ್ ಮುಖದಲ್ಲಿ ಮತ್ತಷ್ಟು ಆನಂದ ಬಂದು ತುಂಬಿಕೊಂಡಿತು. ಹನಿಮೂನ್ ಎನ್ನುತ್ತಿದ್ದಂತೆ ನಿಮ್ಮ ಮುಖ ಚಂದ್ರನ ತರಹ ಹೊಳೆಯುತ್ತಿದೆ ಎಂದು ಮಲೋಕ ನಗುತ್ತಾ ಅಂದನು. ಹೇ ಹೋಗೋ ಎನ್ನುತ್ತಾ ಸೂರಜ್ ನಾಚಿಕೆಯಿಂದ ಹೇಳಿದನು. ನಾನು ಎಲ್ಲಿಗೆ ಹೋಗ್ಲಿ ಯಜಮಾನ್ರೆ, ನೀವೇ ಇನ್ನೆರಡು ದಿನಗಳಲ್ಲಿ ಹೈದರಾಬಾದ್ಗೆ ಹೋಗ್ತಿದ್ದೀರಿ. ಸರಿ ಇರ್ಲಿ. ನೀನು ನಿನ್ನೆ RTC ಅವರ ಜೊತೆ ಜಗಳವಾಡ್ದಿಯಂತೆ, ಯಾಕೆ ಕಣೋ, ಏನಾಯ್ತು? ಓ ಅದಾ, ನಿನ್ನೆ ನಮ್ಮ ಎಮ್ಮೆ ಸಗಣಿ ಹಾಕಿತ್ತು. ಬೆರಣಿ ತಟ್ಟೋಣ ಎಂದ್ರೆ ನಮ್ಮ ಮನೆ ಪಕ್ಕದಲ್ಲಿದ್ದ ಗೋಡೆ ಅದಾಗಲೇ ಫುಲ್ ಆಗಿ ಹೋಗಿತ್ತು. ಅಷ್ಟರಲ್ಲಿ RTC ಬಸ್ ಕಾಣಿಸಿದಾಗ ಒಂದು ಉಪಾಯ ಬಂತು. ಆ ಬಸ್ ಸುತ್ತಲೂ ಹೇಗೇಗೂ ಖಾಲಿ ಜಾಗ ಇರುತ್ತದಲ್ಲವೇ? ಬೆರಣಿ ತಟ್ಟಿದರೆ ಹೇಗೂ ಆ ಬಸ್ ದಿನವಿಡೀ ಬಿಸಿಲಿನಲ್ಲಿ ಊರುಗಳನ್ನ ಸುತ್ತುತ್ತದೆ. ಅದ್ರಿಂದ ಬೇಗನೆ ಒಣಗಿ ಹೋಗುತ್ತವೆ ಅನ್ನಿಸಿತು. ಆ ಸಣ್ಣ ವಿಷಯಕ್ಕೆ ಆ ಬಸ್ ಡ್ರೈವರ್ ಕಂಡಕ್ಟರ್ ನನ್ನ ಜೊತೆ ಜಗಳಕ್ಕಿಳಿದ್ರು ಎಂದು ಮಲೋಕ ನಡೆದಿದ್ದನ್ನ ಹೇಳಿದನು. ನೀನು ಎಲ್ಲಿ ಸಿಕ್ಕಿದ್ಯೋ ಕಣೋ? RTC ಬಸ್ಗೆ ಬೆರಣಿ ತಟ್ಟುವುದು ಏನ್ ಕಣೋ? ನಿನಗೆ ಅಸಲು ಬುದ್ಧಿ ಇದ್ದೇ ಮಾತನಾಡ್ತಿದ್ದೀಯಾ ಎಂದು ಸುಬ್ರತ್ ತಲೆ ಚೆಚ್ಚಿಕೊಳ್ಳುತ್ತಾ ಕೇಳಿದನು. ಹಾಗೆ ಅನ್ನುತ್ತೀರಿ ಏನ್ ಯಜಮಾನ್ರೆ? ಈಗ ಬಸ್ ಮೇಲೆ ಈ ಬಸ್ ನಮ್ಮೆಲ್ಲರದ್ದು ತಾನೆ ಎಂದು ಬರ್ದಿರ್ತಾರೆ ಅಲ್ಲವೇ? ಮತ್ತೆ ನನ್ನ ಬಸ್ಗೆ ನಾನು ಬೆರಣಿ ತಟ್ಟಿದ್ರೆ ತಪ್ಪೇನು ಎಂದು ಮುಗ್ಧವಾಗಿ ಕೇಳಿದನು. ಸೂರಜ್ಗೆ ಮಲೋಕನ ಪ್ರಶ್ನೆಗೆ ಏನೇನ್ ಹೇಳ್ಬೇಕೋ ಅರ್ಥವಾಗ್ಲಿಲ್ಲ. ನಿನ್ನ ಲಾಜಿಕ್ಗೆ ಉತ್ತರ ಹೇಳುವುದು ನನ್ನ ಕೈಯಿಂದ ಆಗಲ್ಲ. ಆ ಬಸ್ಸನ್ನ ಬಿಟ್ಟು ಬೇಕಿದ್ರೆ ನಮ್ಮ ಕೊಟ್ಟಿಗೆಯಲ್ಲಿರುವ ಗೋಡೆಯನ್ನ ಬಳಸ್ಕೊ. ಸಾಲ್ದಿದ್ರೆ ಹೇಳು, ನಮ್ಮ ಊರಿನ ಸುತ್ತ ಒಂದು ಗೋಡೆನೇ ಕಟ್ಟಿಸ್ಕೊಡ್ತೀನಿ, ಬೆರಣಿ ತಟ್ಟುತ್ತಾ ಕುಳಿತುಕೊಳ್ಳುವಂತೆ. ಆ ಮಾತಿಗೆ ಮಲೋಕ ನಕ್ಕು ಬಿಟ್ಟನು. ಸೂರಜ್ ಕೂಡ ಆ ನಗುವಿನಲ್ಲಿ ತನ್ನ ನಗುವನ್ನ ಬೆರೆಸಿದನು. ನಂತರ ಇಬ್ಬರು ಹರಟೆ ಹೊಡೆಯುತ್ತಾ ಹೊಲದ ಕಡೆಗೆ ಹೆಜ್ಜೆ ಇಟ್ಟರು. ನನ್ನನ್ನು ಏನಾದರೂ ಕೇಳಬೇಕಿತ್ತ ಕರುಣಿ? ಸೂರಜ್ ಆಡಿದ ಮಾತಿಗೆ ಕರುಣಿ ತಟ್ಟನೆ ತಲೆ ತಿರುಗಿಸಿ ನೋಡಿದಳು. ಸೂರಜ್ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ಹೊಲದಿಂದ ಬಂದ ನಂತರ ಅವನು ಟಿವಿ ನೋಡುತ್ತಾ ಕುಳಿತಿದ್ದನು. ಕರುಣಿ ಬಂದು ಅವನಿಗೆ ಕೊಂಚ ದೂರದಲ್ಲಿ ಕುಳಿತಳು. ಅಡುಗೆ ಮನೆಯಲ್ಲಿ ಅಜ್ಜಿ, ಅಮ್ಮ ಯಾವುದೋ ಕೆಲಸದಲ್ಲಿದ್ದರು. ಕರುಣಿಯನ್ನ ತುಂಬಾ ಸಮಯದಿಂದ ಗಮನಿಸುತ್ತಿದ್ದನು. ಅವಳು ಏನೇನೋ ಹೇಳ್ಬೇಕು ಕೇಳ್ಬೇಕು ಬಾಯಿ ತೆರೆಯುತ್ತಾಳೆ, ಆದ್ರೆ ಕೇಳಲಾಗದೆ ತಡೆದು ಬಿಡ್ತಿದ್ದಾಳೆ. ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತೆ ಅತ್ತಿತ್ತ ನೋಡುತ್ತಿವೆ. ಅದಕ್ಕೆ ಸೂರಜ್ ತಾನೇ ಮುಂಚೂಣಿ ತೆಗೆದುಕೊಂಡು ಕೇಳಿದನು. ಆ ಮಾತಿಗೆ ಏನೂ ಇಲ್ಲ ಎನ್ನುವಂತೆ ಕರುಣಿ ತಲೆ ಅಡ್ಡ ಆಡಿಸಿದಳು. ಆದ್ರೆ ಅವಳ ಕಣ್ಣುಗಳಲ್ಲಿ ಏನೋ ಇದೆ ಅನ್ನಿಸುತ್ತಿತ್ತು. ಪರವಾಗಿಲ್ಲ ಕರುಣಿ, ನನ್ನ ಹತ್ತಿರ ನಿನಗೆ ಭಯ ಯಾಕೆ? ಏನೇ ಇದ್ರೂ ಧೈರ್ಯವಾಗಿ ಕೇಳು ಕರುಣಿ. ಆ ಮಾತಿಗೆ ಕರುಣಿಗೆ ಕೊಂಚ ಧೈರ್ಯ ಬಂದಿತು. ಒಂದು ಬಾರಿ ದೀರ್ಘವಾಗಿ ಉಸಿರಾಡಿದಳು. ನನ್ಗೆ ಸ್ವಲ್ಪ ಹಣ ಬೇಕು ಎಂದಳು. ಸೂರಜ್ ಒಂದು ಕ್ಷಣವೂ ಯೋಚಿಸದೆ, ಇದು ನಮ್ಮ ಬ್ಯಾಂಕ್ ಅಕೌಂಟಿನ ATM ಕಾರ್ಡ್ ಕರುಣಿ. ಹೊಲದ ಮೇಲೆ ಬರುವ ಹಣವನ್ನೆಲ್ಲ ಇದ್ರಲ್ಲೇ ಹಾಕುತ್ತಿರ್ತೇನೆ. ನಿನಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೋ ಎಂದು ATM ಕಾರ್ಡ್ ತೆಗೆದು ಅವಳ ಕೈಯಲ್ಲಿಟ್ಟನು. ಕರುಣಿ ಆಶ್ಚರ್ಯದಿಂದ ಬಾಯಿ ತೆರೆದು ಹಾಗೆಯೇ ಉಳಿದು ಹೋದಳು. ಏನಾಯಿತು ಕರುಣಿ, ಹಾಗೆ ನೋಡ್ತಿದ್ದೀಯಾ? ಅಂದ್ರೆ ಯಾಕೆ ಎಂದು ಕೂಡ ನನ್ನನ್ನ ಕೇಳುವುದಿಲ್ಲವಾ? ಯಾಕೆ ಕೇಳಬೇಕು? ನೀನು ಕೇಳಿದ್ರೆ ನನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತೇನೆ. ಈ ಹಣ ಎಷ್ಟು ದೊಡ್ಡದು?
ಸೂರಜ್ ಆಡಿದ ಮಾತಿಗೆ ಕರುಣೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಬಲವಂತವಾಗಿ ತಡೆದುಕೊಂಡಳು. ಇದ್ರಲ್ಲಿ ನಾನು 1 ಲಕ್ಷ ರೂಪಾಯಿಗಳನ್ನ ಬಳಸ್ಕೊಳ್ತೇನೆ. ಆಮೇಲೆ ಹೇಗಾದರೂ ಮಾಡಿ ಮರಳಿ ಕೊಟ್ಟು ಬಿಡುತ್ತೇನೆ ಎಂದಳು. ಕರುಣೆ, ಹೆಂಡತಿ ಎಂದರೆ ನನ್ನಲ್ಲಿ ಅರ್ಧ ತಾನೆ. ಅಂದರೆ ನನ್ನ ಸಂಪಾದನೆಯ ಮೇಲೂ ನಿನಗೆ ಹಕ್ಕಿದೆ. ಲಕ್ಷವಲ್ಲ, ಅದರಲ್ಲಿ ಇರುವುದೆಲ್ಲವನ್ನ ಬಳಸ್ಕೊ. ನನ್ನ ಜೀವನದಲ್ಲಿರುವ ಪ್ರತಿಯೊಂದರ ಮೇಲೂ ನಿನಗೆ ಹಕ್ಕಿದೆ. ಆದ್ರೂ ತೆಗೆದುಕೊಂಡಿದ್ದನ್ನ ಮರಳಿ ಕೊಡುವುದು ಬೇರೆಯವರ ಮನಸ್ಸಿನಲ್ಲಿ ಇರುವವರಲ್ಲ. ಆ ಮಾತಿಗೆ ಕರುಣಿ ಏನೆಂದು ಹೇಳಬೇಕೋ ತಿಳಿಯದೆ ಮೌನವಾಗಿ ಉಳಿದು ಹೋದಳು. ಅಷ್ಟರಲ್ಲಿ ಯಾರೋ ಸೂರಜ್ನನ್ನ ಕರೆಯಲು ಅವನು ಎದ್ದು ಹೊರಗೆ ಹೋದನು. ಒಳಗಿನಿಂದ ಉಕ್ಕಿ ಬರುತ್ತಿರುವ ದುಃಖವನ್ನ ತಡೆದುಕೊಳ್ಳುತ್ತಾ 2 ದಿನಗಳಲ್ಲಿ ಹೈದರಾಬಾದ್ನಿಂದ ತಾನು ಹೋಗಬೇಕಾದ ಜಾಗಕ್ಕೆ ವಿಮಾನದ ಟಿಕೆಟ್ ಬುಕ್ ಮಾಡಿಕೊಳ್ಳುವುದಕ್ಕಾಗಿ ಫೋನ್ ತೆರೆದಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಸಪೋರ್ಟ್ನ ಮಾಡಿ ವೀಕ್ಷಕರೇ. ನಿಮಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ. ದಯವಿಟ್ಟು